ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ವಿನ್ ರಾವ್ ಬಂಧನಕ್ಕೆ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಹೈದರಾಬಾದ್ಗೆ ತೆರಳಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ವಿಚಾರಣೆಗೆ ಹಾಜರಾಗಲು ಅಶ್ವಿನ್ ರಾವ್ಗೆ ಈ ಹಿಂದೆ ನೋಟಿಸ್ ನೀಡಲಾಗಿತ್ತು. 3 ದಿನಗಳ ಹಿಂದೆಯೇ ಈ ನೋಟಿಸ್ ಜಾರಿಯಾಗಿತ್ತು. ಅಶ್ವಿನ್ ರಾವ್ಗೆ ನೀಡಿದ್ದಂತಹ ನೋಟಿಸ್ ಅವಧಿ ಮುಕ್ತಾಯವಾದಂತಹ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆಯೇ ಹೈದರಾಬಾದ್ಗೆ ತೆರಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೀಗಾಗಿ ಅಶ್ವಿನ್ ರಾವ್ ಬಂಧನವಾಗುತ್ತಾ ಅನ್ನುವಂಥದ್ದು 3 ದಿನಗಳ ಹಿಂದೆಯೇ ತೆರಳಿದ್ದಾರೆ. ನೋಟಿಸ್ ವಿಚಾರಣೆಗೆ ಹಾಜರಾಗಲಿಕ್ಕೆ 3 ದಿನಗಳ ಹಿಂದೆಯೇ ನೋಟಿಸ್ ನೀಡಲಾಗಿತ್ತು ಅಶ್ವಿನ್ ರಾವ್ಗೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಅವರಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬರದಂತಹ ಹಿನ್ನೆಲೆಯಲ್ಲಿ ನೋಟಿಸ್ ಅವಧಿ ಮುಕ್ತಾಯವಾದಂತಹ ಹಿನ್ನೆಲೆಯಲ್ಲಿ ಅಶ್ವಿನ್ ರಾವ್ ಬಂಧನದ ಸಾಧ್ಯತೆ ಇದೆ. ಹೈದರಾಬಾದ್ಗೆ ನಿನ್ನೆಯೇ ತೆರಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಲೋಕಾಯುಕ್ತ ಕಚೇರಿಯ ಬಳಿಯಿಂದ. ರಮೇಶ್, ಕೊನೆಗೂ ಅಶ್ವಿನ್ ರಾವ್ ವಿಚಾರದಲ್ಲಿ ಎಸ್ಐಟಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ 3-4 ಜನರನ್ನ ಬಂಧಿಸಲಾಗಿತ್ತು. ಆದರೆ ಅಶ್ವಿನ್ ರಾವ್ ವಿಚಾರ ಏನಾಯ್ತು ಅನ್ನುವಂತಹ ಕುತೂಹಲ ಒಂದೆಡೆ ಇತ್ತು. ಈಗ ಹೈದರಾಬಾದ್ಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ತೆರಳಿರೋದನ್ನ ನೋಡ್ತಾ ಇದ್ರೆ ನೋಟಿಸ್ಗೆ ಅವರಿಂದ ಯಾವುದೇ ರೀತಿ ಉತ್ತರ ಬರದಂತಹ ಹಿನ್ನೆಲೆಯಲ್ಲಿ ಅಶ್ವಿನ್ ರಾವ್ ಬಂಧನ ಗ್ಯಾರಂಟಿಯಾ ಅಂತ? ಖಂಡಿತ ಪ್ರತಿಮಾ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅಂದ್ರೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಶ್ವಿನ್ ರಾವ್ ಹೆಸರೇನು ಕೇಳಿ ಬರ್ತದೆ. ಆತನನ್ನ ಅರೆಸ್ಟ್ ಮಾಡೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದ್ರೆ ಆತ ಅಂದ್ರೆ ನಿಗದಿತ ಕಾಲಾವಧಿ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ಟೀಮ್ ಏನಿದೆ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿತ್ತು. ಕಳೆದ 3 ದಿನಗಳ ಹಿಂದೆ ಆತನಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿತ್ತು. ಆದ್ರೆ ನಿನ್ನೆ ಸಂಜೆವರೆಗೂ ಕಾದಂತ ಎಸ್ಐಟಿ ಪೊಲೀಸರು ಏನಿದ್ದಾರೆ ಅವರು ಯಾವಾಗ ವಿಚಾರಣೆಗೆ ಹಾಜರಾಗೋದಿಲ್ಲ. ಮತ್ತೆ ಅವರನ್ನ ಬೆಂಗಳೂರಿನ ನಿವಾಸ ಆಗಿರ್ಬೋದು, ಬೆಂಗಳೂರಿನಲ್ಲಿ ಅದನ್ನ ಹುಡುಕಾಟ ನಡೆಸ್ತಾರೆ. ಆದ್ರೆ ಬೆಂಗಳೂರಲ್ಲಿ ಆತ ಯಾವಾಗ ಇಲ್ಲ ಅನ್ನುವಂತಹದ್ದು ಗೊತ್ತಾಗುತ್ತೆ. ಹಾಗಾಗಿ ಅದನ್ನ ಹುಡುಕೊಂಡು ಹೈದರಾಬಾದಿಗೆ ಒಂದು ತಂಡ ಹೋಗಿದೆ ಅನ್ನುವಂತಹದ್ದು ಪ್ರಮುಖವಾಗಿ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಒಟ್ಟಾರೆ ಈ ಒಂದು 100 ಕೋಟಿಗೂ ಹೆಚ್ಚು ಡೀಲ್ ಅನ್ನ ಮಾಡಲಾಗಿದೆ. ಅದರಲ್ಲಿ ಸಾಕಷ್ಟು ಜನರ ಹೆಸರು ಕೇಳಿ ಬಂದರೂ ಕೂಡ ನ್ಯಾಯಮೂರ್ತಿ ಭಾಸ್ಕರ್ ಅವರ ಪುತ್ರ ಅಶ್ವಿನ್ ರಾವ್ ಮೇನ್ ಕಿಂಗ್ ಪಿನ್, ಅಂದ್ರೆ ಆತನ ಅಣತಿಯಂತೆ ಈ ಎಲ್ಲಾ ಡೀಲ್ಗಳು ನಡೆದಿತ್ತು ಅನ್ನುವಂತಹದ್ದು ಸಾಕಷ್ಟು ಈಗಾಗಲೇ ಎಸ್ಐಟಿಗಾಗಿರ್ಬೋದು ಮತ್ತೆ ಮೊದಲು ಲೋಕಾಯುಕ್ತ ಸಂಸ್ಥೆಯಲ್ಲಿ ಒಂದು FIR ಆಗಿ ಒಂದು ತನಿಖೆ ನಡೀತು. ಆ ಒಂದು ವಿಚಾರದಲ್ಲಿ ಕೂಡ ಆತನ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಆತನ ಮೈನ್ ಆರೋಪಿ ಆಗಿರೋದ್ರಿಂದ ಆತನ ವಿಚಾರಣೆ ಅತ್ಯಂತ ಅವಶ್ಯಕ ಆಗಿರುವುದು. ಹಾಗಾಗಿ ಆತನ ವಿಚಾರಣೆಗೆ ಹಾಜರಾಗಬೇಕು ಅಂದ್ರೆ ವಿಶೇಷ ತಂಡ ಏನಿದೆ ತಂಡದ ಮುಂದೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕಳೆದ 3 ದಿನಗಳ ಹಿಂದೆಯೇ ನೀಡಿತ್ತು. ಆದ್ರೆ ಯಾವಾಗ ಕಾಲಾವಧಿಯ ಒಳಗಡೆ ಆತ ಬರೋದಿಲ್ಲ, ಆತನ ಅನಿವಾರ್ಯವಾಗಿ ಅಂದ್ರೆ ಅರೆಸ್ಟ್ ಮಾಡಲೇಬೇಕಾದಂತ ಅನಿವಾರ್ಯತೆಗೆ ಪೊಲೀಸರಿಗೆ ಮುಂದಾಗಿರುವಂತಹದ್ದು. ಆತನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಈಗ ನಮಗೆ ಸಿಗ್ತಾ ಇರುವಂತಹ ಪ್ರಕಾರ ಅಂದ್ರೆ ಆತನ ಹುಟ್ಟೂರು ಏನಿದೆ ಹೈದರಾಬಾದ್ ಆ ಕಡೆ ಅವರು ಹೊರಟಿರುವಂತಹದ್ದು, ಅಲ್ಲಿ ಹೋಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆತ ಸಿಕ್ಕ ತಕ್ಷಣ ಅಂದ್ರೆ ಈಗೇನು ಹುಡುಕಾಟ ನಡೆಸ್ತಾ ಇದ್ದಾರೆ, ಎಲ್ಲಿ ಸಿಗ್ತಾ ಅಲ್ಲಿಂದ ಎತ್ತಾಕೊಂಡ್ಬಂದು ಆತನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇರುವಂತಹದ್ದು. ಈಗಾಗಲೇ ಈ ಒಂದು ಅಶ್ವಿನ್ ರಾವ್ ಆತನ ಸಹಚರ್ಯನೇ ಅಂತ ಹೇಳಲಾಗಿದ್ದಂತ 3 ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಒಳಪಡಿಸಿರುವಂತಹದ್ದು. ಅವರಿಂದ ಕೂಡ ಸಾಕಷ್ಟು ಮಾಹಿತಿಗಳನ್ನ ಈಗ ಎಸ್ಐಟಿ ತಂಡ ಒಂದು ಎಲ್ಲ ಕಲೆ ಆಗ್ತಾ ಇದೆ. ಅದರಲ್ಲಿ ಯಾರೆಲ್ಲ ಪ್ರಮುಖರಿದ್ದಾರೆ ಮತ್ತೆ ಯಾರೆಲ್ಲ ಈ ಟೀಮ್ ಅಲ್ಲಿ ಯಾವ ರೀತಿ ಡೀಲ್ ನಡೀತಾ ಇತ್ತು, ಮತ್ತೆ ಯಾರಿಂದ ಎಷ್ಟು ಹಣವನ್ನ ಅವರು ಕಿತ್ಕೊಂಡಿದ್ರು, ಮತ್ತೆ ಯಾರೆಲ್ಲ ಅಂದ್ರೆ ಹಣವನ್ನ ಕೊಡ್ಲಿಕ್ಕೆ ನಿರಾಕರಣೆ ಮಾಡಿದ್ರು, ಎಷ್ಟು ದಿನಗಳಿಂದ ಈ ಒಂದು ಡೀಲ್ ನಡೀತಾ ಇತ್ತು ಅನ್ನುವಂಥದ್ದು ಎಲ್ಲ ಕುಲಂಕುಷವಾದಂತಹ ಮಾಹಿತಿ ಕಲೆ ಆಗ್ತಿರುವಂತಹದ್ದು. ಅಂದ್ರೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅರೆಸ್ಟ್ ಆಗಿರುವಂತಹ 3 ಏನು ಬಾಯಿ ಬಿಟ್ಟಿದ್ದಾರೆ. ಅದರಲ್ಲಿ ಎಲ್ಲರ ಬಟ್ಟು ಅಂದ್ರೆ ಅಶ್ವಿನ್ ರಾವ್ ಕಡೆ ಹೋಗ್ತಾ ಇದೆ. ಅಂದ್ರೆ ಆತನೇ ನಮಗೆ ಅಂದ್ರೆ ಮೇನ್ ಆಗಿದ್ದ, ಆತನ ಅಣತಿ ಅಂತ ನಾವು ಕೆಲಸ ಅಂದ್ರೆ ಈ ಎಲ್ಲ ಡೀಲ್ ಗಳನ್ನ ಮಾಡ್ತಾ ಇದ್ವಿ ಅನ್ನುವಂತಹದ್ದು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಅಂದ್ರೆ CID ಅಂದ್ರೆ SIT ಅಂತ ತಂಡದಿಂದ ಬರ್ತಾ ಇರುವಂತದ್ದು. ಆ ಒಂದು ನೆಲೆಯಲ್ಲಿ ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡದೆ ಈ ಒಂದು ವಿಚಾರಕ್ಕೆ ಸ್ಪಷ್ಟತೆ ಸಿಗೋದಿಲ್ಲ. ಹಾಗಾಗಿ ಆತನ ಯಾವಾಗ ನೋಟಿಸ್ನ ಜಾರಿ ಮಾಡಿದ್ರು, ನೋಟಿಸ್ನ ಕಾಲಾವಧಿ ಒಳಗೆ ಬರದೇ ಇದ್ದಾಗ ಅನಿವಾರ್ಯವಾಗಿ ಆತನ ಈಗ SIT ತಂಡ ಬೆನ್ನತ್ತಿದೆ ಅಂತಾನೆ ಹೇಳ್ಬೋದು. ಪ್ರತಿಮಾ, ರಮೇಶ್, ನಿಜಕ್ಕೂ ಕೂಡ ಅಶ್ವಿನ್ ರಾವ್ ವಿಚಾರಣೆ ಮೊದಲಿಗೆ ನಡೆಯುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಯಾಕಂದ್ರೆ ಅಶ್ವಿನ್ ರಾವ್ ಹೆಸರೇ ಪ್ರಮುಖವಾಗಿ ಕೇಳಿ ಬಂದಿತ್ತು. ಆದ್ರೆ ಇಷ್ಟು ವಿಳಂಬ ಯಾಕಾಯ್ತು, SIT ಇಷ್ಟು ಸಮಯವನ್ನ ಯಾಕೆ ತೆಗೆದುಕೊಳ್ತು ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ ಈ ಸಮಯದಲ್ಲಿ. ಖಂಡಿತ ಪ್ರತಿಮಾ, ಅಂದ್ರೆ ಈ ಪ್ರಕರಣ ಆರಂಭದಲ್ಲಿ ಲೋಕಾಯುಕ್ತ ಸಂಸ್ಥೆ ಅಂದ್ರೆ ಇನ್ಹೌಸ್ ಒಂದು ತನಿಖೆಯನ್ನು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಅದಾದ್ಮೇಲೆ ಈ ಪ್ರಕರಣವನ್ನು SIT ಕೊಡಬೇಕು ಅನ್ನುವಂತ ಒಂದು ಕೂಗು ಅಂದ್ರೆ ನ್ಯಾಯಮೂರ್ತಿಗಳೇ ಒಂದು ಸರ್ಕಾರಕ್ಕೆ ನೋಟಿಸ್ ಬರೀತಾರೆ. ಒಂದು ವಿಶೇಷ ತನಿಖಾ ತಂಡ ಆಗುತ್ತೆ. ಇದಾದ್ಮೇಲೆ ಅದು FIR ಹಾಕುವಂತ ಒಂದು ಅಧಿಕಾರ ಯಾರಿಗಿದೆ ಅನ್ನೋದು ಈ ಸಾಕಷ್ಟು ವಿಚಾರಗಳು ಒಂದಷ್ಟು ಗೊಂದಲಗಳಿದ್ದು ಕೊನೆಗೆ ಸರ್ಕಾರ ಅವರಿಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಇರುವಂತಹ ಒಂದು ಅಧಿಕಾರವನ್ನ ಸಂಪೂರ್ಣವಾಗಿ SITಗೆ ನೀಡ್ತಾರೆ. ಅದಾದ ನಂತರ FIR ನ ಟ್ರಾನ್ಸ್ಫರ್ ಮಾಡಿಕೊಂಡು ಅವ್ರನ್ನ ವಿಚಾರಣೆಗೆ
ಮುಂದುವರಿಸಬಹುದು. ಯಾಕಂದ್ರೆ ಈಗಾಗಲೇ ಮೊದಲು ಸೋನಿಯಾ ನಾರಂಗ್ ಏನೋ ಒಂದು ತನಿಖೆಯನ್ನು ನಡೆಸಿದ್ರು, ಅವರ ಒಂದು ಪ್ರಾರಂಭಿಕ ಅಂದ್ರೆ ಮಧ್ಯಂತರ ವರದಿಯನ್ನು ತಯಾರು ಮಾಡಿದ್ರು. ಅದನ್ನೆಲ್ಲ ಕುಲಂಕುಷವಾಗಿ ಅವರು ಅಧ್ಯಯನವನ್ನ ಮಾಡಿ ಅಂದ್ರೆ ಇದರಲ್ಲಿ ಯಾರೆಲ್ಲ ಅಂದ್ರೆ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನೆಲ್ಲ ಅಧ್ಯಯನ ಮಾಡಿ ಅಂದ್ರೆ ಕಳೆದ 1 ವಾರಗಳ ಹಿಂದಿಂದ SIT ಒಂದು ಸಂಪೂರ್ಣವಾದಂತಹ ಒಂದು ತನಿಖೆಯನ್ನ ಅಧಿಕೃತವಾಗಿ ತೆಗೆದುಕೊಂಡು ಅದಾದ ನಂತರ ಯಾರೆಲ್ಲ ಅಂದ್ರೆ ಇದರಲ್ಲಿ ಕೇಳಿ ಬಂದಿದ್ರು ಮೇಲ್ನೋಟಕ್ಕೆ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಅದರಲ್ಲಿ ಕಳೆದ ಸೋಮವಾರದಿಂದ ಕೆಲವರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇರುವಂತದ್ದು. ಸೋಮವಾರನೇ ಭಾಸ್ಕರ್ ರಾವ್ ಪುತ್ರ ಅಶ್ವಿನ್ ರಾವ್ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಆದ್ರೆ ಯಾವಾಗ ಕಾಲ ಅಂದ್ರೆ ಕೊಟ್ಟಂತ ಟೈಮ್ ಒಳಗಡೆ ಬರ್ಲಿಲ್ಲ, ಹಾಗಾಗಿ ಅದನ್ನ ಅರೆಸ್ಟ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಯನ್ನು ಮಾಡ್ಕೊಂಡಿರ್ಬೋದು ಅಂತ ಅವನಿಗೆ ಬೆನ್ನತ್ತಿ ಈಗ ಹೊರಟಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ.